ಹೌದು ಶ್ರೋತೃಗಳೇ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದೊಳಗ ವಿಶೇಷವಾಗಿ ಅನುಷ್ಠಾನಗೊಂಡ ಹರ್ ಘರ್ ತಿರಂಗಾ ಅಭಿಯಾನ ದೇಶದ ಪ್ರಜೆಗಳೆಲ್ಲರ ಮನೆಗಳೊಳಗ ಮನಗಳೊಳಗ ರಾಷ್ಟ್ರಾಭಿಮಾನದ ಜಾಗೃತಿಯನ್ನು ಉಂಟು ಮಾಡುವಂತಹದ್ದು. ಈ ವಿಶೇಷ ವಿಚಾರದ ಪರಿಕಲ್ಪನೆ ಮೂಡಿದ್ದು ನಮ್ಮ ಹುಬ್ಬಳ್ಳಿಯ ಹೆಮ್ಮೆಯ ರಾಷ್ಟ್ರಪ್ರೇಮಿ ದೀಪಕ್ ಬೋಚ್ಗೇರಿ ಅವರಿಗೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದ. ಈ ಪರಿಕಲ್ಪನೆ ಮೂಡಿ ಬಂದಾಗ ದೀಪಕ್ ಅವರು ಮಾಡಿದ ಕಾರ್ಯ ಯಾವುದು, ಅವರ ಸಂತಸದ ಬಹು ಉತ್ಸಾಹದ ಮಾತುಗಳನ್ನ ಕೇಳೋಣ ಬರ್ರಿ. ದೀಪಕ್ ಅವರ ಈ ಒಂದು ಮಹತ್ ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹರ್ ಘರ್ ತಿರಂಗಾ ಅನ್ನುವ ಒಂದು ಶೀರ್ಷಿಕೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳವರೆಗೂ ಮುಟ್ಟಿಸಬೇಕು. 75ನೇ ವರ್ಷದ ಅಮೃತ ಸ್ವಾತಂತ್ರ್ಯ ಮಹೋತ್ಸವದಲ್ಲಿ ಈ ಒಂದು ವಿಷಯವನ್ನ ಆಧರಿಸಿದಂಗೆ ಪ್ರತಿ ಮನೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೀಬೇಕು ಅಂತ ನಿಮ್ಮ ತಲೆ ಒಳಗೆ ಯಾವಾಗ ಬಂತು? ಹೇಗೆ ನೀವು ಕಾರ್ಯಪ್ರವೃತ್ತರಾದ್ರಿ? ಸುಮಾರು ನಾನು 20 ವರ್ಷಗಳಿಂದ ನಮ್ಮ ಮನೆ ಮೇಲೆ ಧ್ವಜಾರೋಹಣ ಮಾಡ್ಕೊತ ಬಂದಿದ್ದೇನೆ. ಹೀಗಾಗಿ ಪ್ರತಿ ವರ್ಷ ನಮ್ಮ ಧ್ವಜಾರೋಹಣ ನಮ್ಮ ಆಗಸ್ಟ್ 15 ಮತ್ತು ಜನವರಿ 26 ಗಣರಾಜ್ಯೋತ್ಸವ ದಿನದಂದು ನಾವು ಆಚರಿಸ್ಕೊಂತ ಬಂದಿದ್ದೇವೆ. ಹೀಗಾಗಿ ನನಗೇನು ನಮ್ಮ ರಾಷ್ಟ್ರಾಭಿಮಾನ, ನಮ್ಮ ದೇಶದ ಬಗ್ಗೆ ಅಭಿಮಾನ ಮೊದಲಿಂದ ಇದ್ದೇ ಇತ್ತು. ಹೀಗಾಗಿ ಈ ಬಾರಿ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು 75ನೇ ಅಮೃತ ಮಹೋತ್ಸವ ವಿಭಿನ್ನವಾಗಿ ಆಚರಿಸುವುದು, ಒಂದು ವಿಜೃಂಭಣೆಯಾಗಿ ಆಚರಿಸುವುದು ಅಂಥೇಳಿ ತುಂಬ ಅಡ್ವರ್ಟೈಸ್ಮೆಂಟ್ ಅದರ ಬಗ್ಗೆ ಹೇಳ್ತಾನೆ ಇದ್ರು. ಹೀಗಾಗಿ ನನಗೇನು ಈ ಬಾರಿ ನಂದು ಏನಾದರೂ ಕಾಂಟ್ರಿಬ್ಯೂಷನ್ ಇರಲಿ, ಇದ್ರ ಬಗ್ಗೆ ನಂದು ಒಂದು ದೇಶಾಭಿಮಾನದ ಏನಾದರೂ ಒಂದು ವಿಷಯ ಅವ್ರು ಏನಾದರೂ ತಲುಪಿಸ್ಲಿ ಅಂತ ಹೇಳಿ ನಂದು ಒಂದು ತಲೆನೋ ಒಂದು ಕಲ್ಪನೆ ಇತ್ತು. 26 ಜನವರಿ ನಮ್ಮ ತಾಯಿಯವರು ಹುಟ್ಟುಹಬ್ಬ. ಪ್ರತಿ ವರ್ಷ ಹುಟ್ಟುಹಬ್ಬ ನಮ್ಮ ತಾಯಿಯವರು ಆಚರಿಸ್ಕೊಂತ ಬರ್ತೇವೆ. ಈ ಬಾರಿ ಹುಟ್ಟುಹಬ್ಬದಂದು ನಮ್ಮ ತಾಯಿಯವರಿಗೆ 26 ಜನವರಿದಂದು ನಾನು ಹೇಳಿದೆ, ಪ್ರತಿ ವರ್ಷ ನಾವು ನಮ್ಮ ಮನೆ ಮೇಲೆ ಝಂಡಾ ಧ್ವಜಾರೋಹಣ ಮಾಡ್ಕೊಂತ ಬಂದಿದ್ದೇವೆ. ಅದೇ ಥರ ದೇಶದ ಪ್ರತಿಯೊಂದು ಮನೆ ಮೇಲೆ ನಮ್ಮ ಧ್ವಜಾರೋಹಣ ಆದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ದೇಶದ ನಮ್ಮ ಈ ರಾಷ್ಟ್ರ ಧ್ವಜಕ್ಕೆ ಇನ್ನೂ ಎಷ್ಟು ಗೌರವ ಸಿಗತ್ತೆ ಅಂಥೇಳಿ ನನ್ನದೊಂದು ಅನಿಸಿಕೆ ಅನ್ನಿಸ್ತು. ಹೀಗಾಗಿ ನಮ್ಮ ತಾಯಿಯವರಿಗೆ ಈ ಮಾತು ಹೇಳಿದ ನಂತರ ಅವ್ರೇನು ಹೇಳಿದರು, ಆಯಿತು ಏನಾದರೂ ಮಾಡು, ಇದ್ರ ಬಗ್ಗೆ ಇನ್ನೂ ಈ ಥರ ಮಾಡಿದರೆ ಇನ್ನೂ ಒಳ್ಳೇದಾಗತ್ತೆ, ನಮ್ಮ ರಾಷ್ಟ್ರ ಧ್ವಜಕ್ಕೆ ಇನ್ನೂ ಗೌರವ ಬರುತ್ತೆ ಅಂಥೇಳಿ ಅವ್ರು ನನಗೆ ಸ್ವಲ್ಪ ಇನ್ಸ್ಪೈರ್ಡ್ ಮಾಡಿದರು, ಮೋಟಿವೇಟ್ ಮಾಡಿದರು. ಇದು ಆದ ನಂತರ ಆಗಲಿ ಅಂಥೇಳಿ ನಾನು ಇದ್ರ ಬಗ್ಗೆ ಆಲೋಚನೆ ಮಾಡಿದೆ, ಏನು ಮಾಡಬೇಕು. ಹೇಗಾದರೆ ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಅಮೃತ ಮಹೋತ್ಸವದಂದು ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂಥೇಳಿ, ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಇದ್ರ ಬಗ್ಗೆ ನಾನು ಆಲೋಚನೆ ಮಾಡಿ 27ಗೆ ಇದ್ರ ಬಗ್ಗೆ ಪ್ಲ್ಯಾನ್ ಮಾಡಿಕೊಂಡು 28th ಜನವರಿ 2022ದಂದು ಪ್ರಧಾನಮಂತ್ರಿ ಅವ್ರದ್ದು ಮೈ ಗೋ ಐಡಿಯಾ ಬಾಕ್ಸ್ದಲ್ಲಿ ನಾನು ಈ ವಿಷಯವನ್ನು ಪ್ರಧಾನಮಂತ್ರಿ ಅವರಿಗೆ ಮೈ ಗೋ ಐಡಿಯಾ ಬಾಕ್ಸ್ ಮುಖಾಂತರ ಅವರಿಗೇನು ಈ ಸಜೆಷನ್ ಕಳಿಸಿದೆ. ಏನಂತ ಸಜೆಷನ್ ಕಳಿಸಿದ್ರಿ ಮೇಡಮ್? ಜನವರಿ 28ರಂದು ನಾನು ಕಳಿಸಿದ್ದು ಸಂದೇಶ ಏನಂತಂದರೆ, ಡಿಯರ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ, ನಮಸ್ಕಾರ. ಮೈ ಸಜೆಷನ್ ಇಸ್ ಟು ಹ್ಯಾವ್ ಅವರ್ ರೆಸ್ಪೆಕ್ಟ್ಫುಲ್ ನ್ಯಾಷನಲ್ ಫ್ಲಾಗ್ ತಿರಂಗ ಆಟ್ ಈಚ್ ಆ್ಯಂಡ್ ಎವ್ರಿ ಹೌಸ್ ಇನ್ ಇಂಡಿಯಾ. ಇದು ಮೊದಲನೇ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ನಾನು ಕಳಿಸಿದ್ದು, ಮೈ ಸಜೆಷನ್ ಇಸ್ ಟು ಇಂಪ್ಲಿಮೆಂಟ್ ಇಟ್ in this 75th Azadi Ka Amrit Mahotsav year 2022. Third point, ಘರ್ ಘರ್ ತಿರಂಗ ಹರ್ ಘರ್ ತಿರಂಗ ಭಾರತ್ ಮಾತಾ ಕಿ ಜೈ, ಜೈ ಹಿಂದ್. ಈ ಥರ ನಾನು ಒಂದು ಪ್ರಧಾನಮಂತ್ರಿಜಿ ಅವರಿಗೆ ಒಂದು ಮೆಸೇಜ್ ಕಳಿಸಿದ್ದೆ. ಮೆಸೇಜ್ ನೀವು ಕಳಿಸಿದ ಮೇಲೆ ಅದಕ್ಕೆ ಪ್ರತಿಕ್ರಿಯೆ ಏನು ಬಂತು, ಯಾವಾಗ ಬಂತು? ಇದು ಕಳಿಸಿದ ನಂತರ ಮೇಡಮ್ ನಮ್ಮ ಸಪೋರ್ಟರ್ಸ್ ಅಥವಾ ವೆಲ್ ವಿಷರ್ಸ್ ನನಗೇನು ಹೇಳಿದ್ರು, ಇದ್ರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಕಳಿಸ್ಬೇಕು, ಪ್ರಧಾನಮಂತ್ರಿಜಿಯವರಿಗೆ ಒಂದು ಧನ್ಯವಾದ ಕಳಿಸ್ಬೇಕು ಅಂತೇಳಿ ಹೇಳಿದ ನಂತರ ನಾನು ಪ್ರಧಾನಮಂತ್ರಿಜಿಯವರಿಗೆ ಒಂದು ಟ್ವಿಟರ್ ಮುಖಾಂತರ, ನಂದು ಪರ್ಸ್ನಲ್ ಮೇಲ್ ID ಮುಖಾಂತರ ಮತ್ತು PMO ಮುಖಾಂತರ ಅವರಿಗೆ ನಾನು ಒಂದು ಗ್ರ್ಯಾಟಿಟ್ಯೂಡ್ ಹೇಳಿದೆ, ಧನ್ಯವಾದಗಳನ್ನು ಅರ್ಪಿಸಿದೆ. ಅದು ನಾನು 16th ಜುಲೈ 2022ದಂದು ನಾನು PMO ಆಫೀಸಿಗೆ ಒಂದು ಗ್ರ್ಯಾಟಿಟ್ಯೂಡ್ ಕಳಿಸಿದ ನಂತರ ಕೇವಲ 3 ದಿನಗಳಲ್ಲಿ ನನಗೆ ಇದ್ರ ಬಗ್ಗೆ ರಿಪ್ಲೈ ಬಂದುಬಿಡ್ತು. 19ದಂದು ಯುವರ್ ಸಜೆಷನ್ ಹ್ಯಾಸ್ ಬಿನ್ ವೆಲ್ಕಮ್ ಅಂತ ಹೇಳಿ ರಿಪ್ಲೈ ಬಂತು. ಮತ್ತು ಇಫ್ ಯು ಹ್ಯಾವ್ ಎನಿ ಅದರ್ ಸಜೆಷನ್ ಯು ಕ್ಯಾನ್ ಸೆಂಡ್ ಅಂತೇಳಿ, ಮತ್ತು ಅದ್ರ ಬಗ್ಗೆ ಮತ್ತೆ ಇನ್ನು ಏನಾದರೂ ಹೆಚ್ಚಿಗೆ ನಿಮ್ಮ ಕಡೆ ಇಂಥ ಪ್ಲಾನ್ಸ್ ಇದ್ದರೆ ಮತ್ತೆ ಕಳಿಸಿ ಅಂಥೇಳಿ ನನಗೆ ಅವರಿಂದ ನನಗೆ ರಿಪ್ಲೈ ಬಂತು. ಈಗ ದೀಪಕ್ ಅವರ, ತಾವು ಮಾತಾಡ್ತಾ ಹೇಳಿದ್ರಿ ಈ ದೇಶಭಕ್ತಿ ಗೀತೆ, ರಾಷ್ಟ್ರ ಪ್ರೇಮ ನಿಮಗೆ ಚಿಕ್ಕಂದಿನಿಂದಲೇ ಇದು ಬಂತು ಅಂತೇಳಿ. ಅವಾಗೆಲ್ಲ ಏನು ಮಾಡ್ತಿದ್ರಿ ನೀವು? ಆ ಟೈಮ್ದಲ್ಲಿ ನಾನು ಸಾಕಷ್ಟು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಲಿ, ಮಕ್ಕಳಿಗೆ ಪುಸ್ತಕ ಹಂಚೋದಾಗಲಿ, ರ್ಯಾಲೀಸ್ಗಳಾಗಲಿ, ಯಾವುದೋ ನಮ್ಮ ಸ್ವಾತಂತ್ರ್ಯೋತ್ಸವ ಆಗಲಿ, ಗಣರಾಜ್ಯೋತ್ಸವ ಆಗಲಿ, ಪ್ರತಿ ವರ್ಷ ನಾವು ಒಂದು ಬೈಕ್ ರ್ಯಾಲಿ ಆಗಲಿ ಮತ್ತು ಸ್ವಾತಂತ್ರ್ಯೋತ್ಸವದಂದು ನಮ್ಮ ಝಂಡಾಗಳನ್ನು ಹಂಚೋದಾಗಲಿ, ಈ ಥರ ನಾವು ಮಾಡ್ತಾನೇ ಇದ್ವಿ. ಡ್ರಾಯಿಂಗ್ ಕಾಂಪಿಟೇಷನ್ ಆಗಲಿ, ಸಿಂಗಿಂಗ್ ಕಾಂಪಿಟೇಷನ್ ಆಗಲಿ, ಈ ಥರ ಬೇರೆ ಬೇರೆ ಒಂದು ದೇಶಾಭಿಮಾನದ ಒಂದು ಯಾವುದಾದ್ರು ಕಾಂಪಿಟೇಷನ್ಸ್ನೆಲ್ಲ ನಾನು ಮಾಡ್ತಾನೇ ಇದ್ದೆ. ನಮ್ಮ ಎಲ್ಲ ಮಿತ್ರರ ಒಂದು ದೊಡ್ಡ ಪಡೆನೂ ಇದೆ. ಆ ಮಿತ್ರರ ಪಡೆದಿಂದ ಬೆಸ್ಟ್ ಫ್ರೆಂಡ್ ಅಸೋಸಿಯೇಷನ್ ಅಂತೇಳಿ, ಮತ್ತು ಸುಮಾರು ಈ ಎಲ್ಲ ಮಿತ್ರರ ಪಡೆದಿಂದ ಒಂದು ಸಂಘಟಿತರಾಗಿ ಒಂದು ದೇಶಾಭಿಮಾನದ ಕಾರ್ಯಗಳನ್ನು ನಾವು ಮಾಡ್ತಾನೇ ಇದ್ವಿ. ಈಗ ಮಾತಾಡ್ತಾ ತಾವು ಹೇಳಿದ್ರಿ ಸಿಂಗಿಂಗ್ ಕಾಂಪಿಟೇಷನ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ದೆ ಅಂತ.
ತಮಗೂ ಕೂಡ ಯಾವುದಾದ್ರೂ ಒಂದು ದೇಶಭಕ್ತಿ ಗೀತೆ ಬರ್ತಿರ್ಬಹುದಲ್ಲ, ಹೌದು, ಒಂದೆರಡು ಲೈನ್ ಹೇಳ್ತೀರಿ? ಹೌದು, ಹೇಳ್ತೇನೆ. अपने सभी सुख एक है, अपने सभी गम एक है, आवाज दो, आवाज दो, हम एक है, हम एक है, ये वक्त खोने का नहीं, ये वक्त सोने का नहीं, जागो वतन खतरे में है, सारा चमन खतरे में है, फूलों के नरवे गर्द है, जुल्फे फिजा की गर्द है, ऊंधा हुआ तूफान है, नरवे में हिंदुस्तान है, दुश्मन से नफरत कर्ज है, घर की हिफाजत फर्ज है, बेदार हो, बेदार हो, आमादाए पैदार हो, आवाज दो, आवाज दो, हम एक है, हम एक है, ये है हिमालय की ज़मीं, ताजो अजंता की ज़मीं, संगम हमारी आन है, चित्तौड़ अपनी शान है, गुलमर्ज का महका चमन, जमुना का तट गोकुल का बन, गंगा की धारे अपने हैं, ये सब हमारे अपने हैं, कह दो कोई दुश्मन नजर उठे न भूले से इधर, कह दो कि हम तैयार हैं, कह दो कि हम तैयार हैं, आवाज दो, आवाज दो, हम एक है, हम एक है, हम एक है, हम एक है. ದೀಪಕ್ ಅವ್ರ, ಈ ಹಾಡು ಕೇಳ್ತಾ ಕೇಳ್ತಾ ನೀವು ಸಂಪೂರ್ಣ ಭಾರತ ದರ್ಶನವನ್ನ ಮಾಡಿಸ್ಬಿಟ್ರಿ ನಮ್ಮ ಕೇಳುಗರಿಗೆ. ಧನ್ಯವಾದಗಳು ಮೇಡಮ್. ಈಗ 75ನೇ ವರ್ಷದ ಅಮೃತ ಸ್ವಾತಂತ್ರ್ಯ ಮಹೋತ್ಸವಕ್ಕೆ ಏನು ಕಾರ್ಯಕ್ರಮ ಹಾಕೊಂಡಿದ್ದೀರಿ, ಹೊಸ ಯೋಜನೆ? 12ನೇ ತಾರೀಕು ಶುಕ್ರವಾರ ದಿನ ನಾವು ಒಂದು ಹರ್ ಘರ್ ತಿರಂಗ ಪ್ರೋಗ್ರಾಮ್ದಂದು ನಾವು ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ ಮೇಡಮ್. ಹುಬ್ಬಳ್ಳಿಯಲ್ಲಿ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರು ನಮ್ಮ ರಾಷ್ಟ್ರಾಭಿಮಾನದ ಒಂದು ಗೋಸ್ಕರ, ನಮ್ಮ ದೇಶಾಭಿಮಾನಗೋಸ್ಕರ ಹರ್ ಘರ್ ತಿರಂಗ ಸಂದೇಶ ಪ್ರತಿಯೊಬ್ಬರಿಗೆ ಮುಟ್ಟಬೇಕು. ಹರ್ ಘರ್ ತಿರಂಗದ ಒಂದು ಏನು ರಾಷ್ಟ್ರಧ್ವಜ ಇದೆ, ಇದರ ಜೊತೆಗೆ ನಮ್ಮ ರಾಷ್ಟ್ರಕ್ಕಾಗಿ ಯಾರ್ಯಾರು ತನ್ನ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಯಾರ್ಯಾರು ಅವರ ಜೀವನವನ್ನು ಬಲಿದಾನ ಮಾಡಿದ್ದಾರೆ ಅವರನ್ನು ನೆನೆಸಬೇಕು. ಈ ಸಂದೇಶ ಪ್ರತಿಯೊಬ್ಬರಿಗೆ ತಲುಪಬೇಕು. ಮತ್ತು ಅದರ ಜೊತೆಗೆ ತಿರಂಗವನ್ನು ಪ್ರತಿಯೊಬ್ಬರು ಅವರವ್ರ ಮನೆ ಮೇಲೆ ತಮ್ಮ ಕುಟುಂಬ ಸಮೇತವನ್ನು ಆಚರಿಸಬೇಕಂತೇಳಿ ನನ್ನ ಅಪೇಕ್ಷೆಯಿಂದ ಈ ಬಾರಿ ನಾನು 12ನೇ ಶುಕ್ರವಾರ 2022ರಂದು ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇನೆ. ಅದರ ಜೊತೆಗೆ ಅಂದ್ರೆ ದೀಪಕ್ ಅವರ, ಈ ವಿಶೇಷ ಬೈಕ್ ರ್ಯಾಲಿಯನ್ನ ತಾವು ಇವತ್ತೇ ಆಯೋಜಿಸಿಕೊಂಡಿರಿ? ಹೌದ್ರಿ ಮೇಡಮ್. ಈಗಾಗಲೇ ಇದಕ್ಕೆ ಹೆಸರು ನೋಂದಾಯಿಸಿಕೊಂಡಾರ ಜನ? ಹೌದ್ರಿ ಮೇಡಮ್, ಸುಮಾರು ಜನ ನೋಂದಾಯಿಸ್ಕೊಂಡಿದ್ದಾರೆ. ಮತ್ತು ಇದು ಪೊಲೀಸ್ ಕಮಿಷನರ್ ಆಫೀಸ್ ಕಡೆ ಒಂದು ಪರ್ಮಿಷನು ಲೆಟರು ಕೊಟ್ಟಿದ್ದೇವೆ. ಮತ್ತು ಟೌನ್ ಪೊಲೀಸ್ ಸ್ಟೇಷನ್ಗೂ ಇದ್ರ ಬಗ್ಗೆ ನಾವು ಆಲ್ರೆಡಿ ಲೆಟರ್ ಕೊಟ್ಟು ಆಲ್ರೆಡಿ ಪರ್ಮಿಷನ್ ತೊಗೊಂಡಿದ್ದೇವೆ. ಹೋ, ಅಂದ್ರೆ ಈ ಬೈಕ್ ರ್ಯಾಲಿ ಮೂಲಕ ನೀವು ಜನರಲ್ಲಿ ಇನ್ನಷ್ಟು ದೇಶಭಕ್ತಿಯನ್ನ ಜಾಗೃತಗೊಳಿಸುವಂತ ಮುಖ್ಯ ಉದ್ದೇಶ. ದೀಪಕ್ ಅವರ, ಈ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ಮನೆಯೊಳಗ ನಿಮ್ಮ ಒಬ್ಬರೊಳಗ ಜಾಸ್ತಿ ಅದನೋ ಅಥವಾ ಮನೆ ಎಲ್ಲ ಸದಸ್ಯರೊಳಗೂ ಇದು ಹಂಗ ಅದನೋ? ಇಲ್ರಿ, ಎಲ್ಲ ಮನೆ ಮಂದಿ ಎಲ್ಲ ಸದಸ್ಯರಿಗೂ ನಮ್ಮ ರಾಷ್ಟ್ರದ ಬಗ್ಗೆ ತುಂಬಾ ಪ್ರೀತಿ ಗೌರವ ಇದ್ದೇ ಇದೆ. ನನಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹೆಚ್ಚಿಗೆನೇ ಇದೆ. ಯಾಕಂತಂದ್ರೆ ಯಾವುದೋ ಒಂದು ರಾಷ್ಟ್ರಕ್ಕಾಗಿ, ಯಾವುದೋ ಒಂದು ಸೋಷಿಯಲ್ ವರ್ಕ್ ಆಗಲಿ, ಸಾಮಾಜಿಕ ಕಳಕಳಿ ಆಗಲಿ, ನಾನು ಯಾವಾಗಲೂ ಒಂದು ಮುಂಚೂಣಿಯನ್ನೇ ಇರ್ತೇನೆ. ಅದು ಎಲ್ಲರೂ ನಮ್ಮ ಮನೆಯಲ್ಲಿನೂ ಇದ್ರ ಬಗ್ಗೆ ನನಗೆ ತುಂಬ ಕೋಆಪ್ರೇಟ್ ಮಾಡ್ತಾರೆ. ನನ್ನ ಮಿತ್ರ ಬಳಗಾಗಲಿ, ನಮ್ಮ ಸಮಾಜದವರಾಗಲಿ, ನಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲರೂ ಇದ್ರ ಬಗ್ಗೆ ನನಗೆ ಕೋಆಪ್ರೇಷನ್ ಕೊಡ್ತಾರೆ. ಈಗ ಮಾತಾಡ್ತಾ ತಾವು ಫಸ್ಟಿಗೆ ಹೇಳಿದ್ರಿ ಜನವರಿ 26 ನಿಮ್ಮ ತಾಯಿಯವರ ಹುಟ್ಟುಹಬ್ಬ. ಅವತ್ತು ಈ ಹುಟ್ಟುಹಬ್ಬದ ಆಚರಣೆ ಸಂದರ್ಭದೊಳಗ ನಿಮಗ ಈ ವಿಷಯ ತಲೆಗೆ ಬಂತು ಅಂತ ಹೇಳಿ, ಅಂದ್ರೆ ಇದರ ಒಂದು ಕ್ರೆಡಿಟ್ ಅಂದ್ರೆ ಒಂದು ಕೃತಜ್ಞತೆ ನೀವು ಇಲ್ಲಿ ನಿಮ್ಮ ತಾಯಿಯವರು ಕೂಡ ಸಲ್ಲಿಸಬೇಕು. ಹೌದು ಮೇಡಮ್, ಹೌದು. ಯಾಕಂತಂದ್ರೆ ತಾಯಿಯವ್ರಿಗೆ ಈ ಕೃತಜ್ಞತೆ ಇಲ್ಲಿ ಸಲ್ಲಿಸಿದ್ರೆ, ಯಾಕಂತಂದ್ರೆ ಇದು ಕಂಪ್ಲೀಟ್ ಆಗಲ್ಲ. ಯಾಕಂತಂದ್ರೆ ಇದು ಇನ್ಕಂಪ್ಲೀಟ್ ಆಗತ್ತೆ. ಯಾಕಂದ್ರೆ ನಮ್ಮ ತಾಯಿಯವರೇ ಈ ವಿಷಯದ ಬಗ್ಗೆ ನಂಗೆ ತುಂಬಾ ಇನ್ಸ್ಪೈರ್ಡ್ ಮಾಡಿದ್ದಾರೆ, ಮೋಟಿವೇಶನ್ ಮಾಡಿದ್ದಾರೆ, ನೀ ಏನಾದರೂ ಮಾಡು ಇದ್ರ ಬಗ್ಗೆ ಅಂಥೇಳಿ. ಅದಕ್ಕಾಗಿ ನಮ್ಮ ತಾಯಿಯವರು ಮಾತಾಡಿದ ನಂತರನೇ ಆ ಡಿಸಿಷನ್ ತಗೊಂಡೇ ನಾನು 28 ಜನವರಿ 2022ದಂದು ನಮ್ಮ ಮೋದಿಜಿಯವರಿಗೆ ಈ ಒಂದು ಮೈ ಗೋ ಮುಖಾಂತರ ನಾನು ಬರೆದಿದ್ದು. ನಿಮ್ಮ ತಾಯಿಯವರು ಏನ್ ಮಾಡ್ತಾರೆ? ಅವ್ರ ಹೆಸರೇನು? ನಮ್ಮ ತಾಯಿಯವ್ರ ಹೆಸರು ಜಯಶ್ರೀ ಪರಶುರಾಮ್ ಬೋಚಗೇರಿ.
ಅವರೊಬ್ಬರು ಹೌಸ್ ವೈಫ್. ನಮ್ಮ ತಾಯಿಯವ್ರಿಗೂ ತುಂಬ ನಮ್ಮ ದೇಶಾಭಿಮಾನದ ಬಗ್ಗೆ ತುಂಬ ಗೌರವ. ಯಾವುದೋ ಒಂದು ದೇಶಾಭಿಮಾನದ ಕಾರ್ಯಕ್ರಮ ಆಗಲಿ, ಒಂದು ಮಹಿಳಾ ಮಂಡಳದ ಯಾವುದೋ ಒಂದು ಕಾರ್ಯಕ್ರಮದಲ್ಲೇ ಆಗಲಿ, ನಮ್ಮ ತಾಯಿಯವರು ಯಾವಾಗಲೂ ಮುಂಚೂಣಿಯಲ್ಲೇ ಇರ್ತಾರೆ. ಇಂಥದ್ದು ಒಂದು ಯಾವುದೋ ಒಂದು ದೇಶಾಭಿಮಾನದ ವಿಷಯದ ಬಗ್ಗೆ ಅವರು ತುಂಬ ಮಾತಾಡ್ತಿರ್ತಾರೆ ಮನೆಯಲ್ಲಿನೂ ಸಹ. ಈಗ ದೀಪಕ್ ಅವರ, ತಾವು ಇಷ್ಟು ತರುಣರಾಗಿದ್ದೀರಿ, ಇಂಥ ಒಂದು ಅಪ್ಪಟ ದೇಶ ಪ್ರೇಮವನ್ನು ಬೆಳೆಸ್ಕೊಂಡಿರಿ. ಜೊತೆಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಂತೂ ಸದಾ ಉತ್ಸಾಹದ ಚಿಲುಮೆನೆ ಅಂತ ಹೇಳಬೇಕು. ಇಂಥ ಒಂದು ಅಮೃತ ಸ್ವಾತಂತ್ರ್ಯ ಮಹೋತ್ಸವದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಈಗಾಗಲೇ ದೇಶಕ್ಕೆ ಕರೆಯನ್ನೇ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಆಕಾಶವಾಣಿಯಿಂದ ಮೂಡಿ ಬರುವಂತ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಕೂಡ ತಾವು ಕೇಳ್ತಾ ಇರಬಹುದು. ಈಗ ತಾವು ಇತರ ನಮ್ಮ ಯುವ ಮಿತ್ರರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಪ್ರತಿಯೊಬ್ಬರು ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ತುಂಬಾ ಗೌರವ ಇಡಬೇಕು, ಆ ಸ್ವಾಭಿಮಾನ ಇಡಬೇಕು. ಯಾಕಂತಂದ್ರೆ ಸುಮಾರು ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ತಮ್ಮ ಪ್ರಾಣವನ್ನು ಬಲಿದಾನ ಕೊಟ್ಟಿದ್ದಾರೆ. ನಮಗೆ ಅಷ್ಟು ಸ್ವಾತಂತ್ರ್ಯ ಅಷ್ಟು ಸರಳವಾಗಿ ಸಿಕ್ಕಿಲ್ಲ. ಯಾಕಂತಂದರೆ ಇದ್ರ ಬಗ್ಗೆ ತುಂಬ ಒಂದು ಕಷ್ಟ ಇದೆ, ತುಂಬ ಪರಿಶ್ರಮ ಇದೆ. ಅದೊಂದು ಪ್ರತಿಯೊಬ್ಬರು ಈಗಿನ ಯುವ ಜನರು ಅದರ ಬಗ್ಗೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವರು ಒಂದು ಗೌರವವನ್ನು ಸಲ್ಲಿಸಬೇಕು. ಮತ್ತು ಅದೇ ಅಲ್ಲದೆ ಈ ಬಾರಿ ಹರ್ ಘರ್ ತಿರಂಗ ಪ್ರತಿಯೊಂದು ಮನೆ ಮೇಲೆ ಧ್ವಜಾರೋಹಣ ಮಾಡಬೇಕಾದ್ರೆ ಅವರು ಒಬ್ಬರೇ ಅಲ್ಲ, ಮನೆಯಲ್ಲಿ ಯಾರ್ಯಾರಿದ್ದಾರೆ ಪ್ರತಿಯೊಂದು ಪರಿವಾರದ ಎಲ್ಲ ಸದಸ್ಯರು ಎಲ್ಲ ಕೂಡಿ, ಕುಟುಂಬದ ಎಲ್ಲ ಜನರು ಕೂಡಿ ಇದೊಂದು ಆಚರಣೆ ಮಾಡಬೇಕು. ಯಾವ ಥರ ಗಣೇಶ ಹಬ್ಬ, ಯಾವ ಥರ ನಾವು ಒಂದು ಸಾರ್ವಜನಿಕವಾಗಿ ಒಂದು ದಸರಾ ಹಬ್ಬ ಎಲ್ಲ ಸಾರ್ವಜನಿಕವಾಗಿ ಎಲ್ಲ ಕೂಡಿ ಮಾಡ್ತೇವೆ, ಅದೇ ಥರ ಇದೊಂದು ನಮ್ಮ ಧ್ವಜಾರೋಹಣ ಎಲ್ಲ ಕೂಡಿ ಕುಟುಂಬ ಸಮೇತ ಮಾಡಬೇಕು. ಯಾವ ಥರ ಈ ಒಂದು ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರೀಯತೆಯ ಒಂದು ಏಕತೆಯ ಭಾವನೆ ತೋರಿಸ್ತದೋ, ಅದೇ ಥರ ಮನೆಯಲ್ಲಿ ಹಚ್ಚುವುದಂಥ ಒಂದು ಧ್ವಜಾರೋಹಣ ಸಹ ತಮ್ಮ ಪರಿವಾರದ ಒಂದು ಏಕತೆಯನ್ನು ತೋರಿಸ್ತದೆ ಅಂತೇಳಿ ನನ್ನ ಅನಿಸಿಕೆ. ಈಗ ನಿಮ್ಮ ಮನೆ ಒಳಗೆ ಹೆಂಗೆ ಹಾರಿಸ್ಬೇಕು ಅಂತ ಇಟ್ಕೊಂಡಿರಿ? ನಾವು ಎಲ್ಲ ಪರಿವಾರ ಜೊತೆಗೆ ಹಾರಿಸ್ಬೇಕಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಮೇಡಮ್. ಎಲ್ಲರೂ ಪರಿವಾರ ಜೊತೆಗೆ, ಮತ್ತು ಅದಲ್ಲದೆ ಎಲ್ಲ ಒಣಿ ಜನರು ತುಂಬ ಖುಷಿಯಾಗಿದ್ದಾರೆ. ಯಾಕಂದರೆ ನಮ್ಮ ಹುಬ್ಬಳ್ಳಿದಿಂದ ನಮ್ಮ ಭಾಗದಿಂದ ಈ ಕಡೆ ಹೋಗಿದೆ ಅಂತೇಳಿ ಎಲ್ಲ ಒಣಿ ಜನರು ಎಲ್ಲ ಒಂದು ಪ್ಲಾನ್ ಮಾಡಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಧ್ವಜಾರೋಹಣ ಮಾಡ್ಬೇಕಂತ ಹೇಳಿ ಎಲ್ಲರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದೀಪಕ್ ಅವರ, ಈ ಒಂದು ಹರ್ ಘರ್ ತಿರಂಗ ಅನ್ನುವ ಒಂದು ವಿಷಯದ ಬಗ್ಗೆ ತಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ mygov ಅದ್ರ ಮೂಲಕ ಕಳಿಸಿದ್ರಿ, ಟ್ವೀಟ್ ಮಾಡಿದ್ದೆ ಅಂತೆಲ್ಲ ಹೇಳಿದ್ರಿ ಅಲ್ಲ, ಅಲ್ಲಿಂದ ಅದು ಒಪ್ಪಿಗೆ ಬಂದು ನಿಮ್ಮದನ್ನು ನಾವು ಸ್ವೀಕರಿಸಿವಿ, ನಿಮ್ಮ ವಿಚಾರಗಳನ್ನು ನಾವು ಒಪ್ಪಿಕೊಂಡೇವಿ ಅನ್ನುವಂಥ ಒಂದು ಪ್ರತಿಕ್ರಿಯೆ ಬಂದಾಗ ನಿಮಗೆ ಹೆಂಗೆ ಅನ್ನಿಸ್ತು? ತುಂಬ ಖುಷಿ ಆಯ್ತು ಮೇಡಮ್. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಬರ್ತೈತೆ ಅಂತ ಹೇಳಿ, ಆದರೆ ರಿಪ್ಲೈ ಬಂದ ನಂತರ ನನಗೆ ಟೋಟಲಿ ತುಂಬ ಸಂತೋಷ, ತುಂಬ ಹೆಮ್ಮೆ ಅನ್ನಿಸ್ತು. ಅಲ್ಲಿಂದ ರಿಪ್ಲೈ ಬಂತಲ್ಲಪ್ಪ ಅಂಥೇಳಿ. ಯಾಕಂದರೆ ನಾ ಕಳಿಸಿದ್ದು ಒಂದು ಸಜೆಷನ್ ಮತ್ತು ಅಲ್ಲಿಂದ ಆಗ್ತಾ ಇರೋದು ಇಂಥ ದೊಡ್ಡ ಇಂಪ್ಲಿಮೆಂಟೇಷನ್ ಎಲ್ಲ ಒಂದೇ ಆಗಿದ್ದರಿಂದ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಆಲ್ರೆಡಿ ಇದು ಕನ್ಸಿಡರ್ ಆಗಿಬಿಟ್ಟಿದೆ ಅಂಥೇಳಿ ತುಂಬ ಗೌರವ ಅನ್ನಿಸ್ತು ನನಗೆ. ಈಗ ಈ ಮೊದಲು ನೀವು ಪ್ರಧಾನಮಂತ್ರಿಗಳ ಒಂದು mygov.comಗೆ ಏನಾದರೂ ಕಳಿಸ್ತಾ ಇದ್ರಾ? ಹೌದು, ಕಳಿಸ್ತಾ ಇದ್ದೆ. ಇದ್ರ ಮುಂಚೆನೂ ನಾನು ಕಳಿಸಿದ್ದೇನೆ. ಯಾವ್ಯಾವ ವಿಷಯ ಕಳಿಸಿದ್ರಿ? ನಾನು ಕಳಿಸಿದ್ದು ರಾಷ್ಟ್ರದ ಟೋಟಲಿ ವಿಷಯ ಇದ್ದದ್ದೇ ಕಳಿಸಿದ್ದೇನೆ ರೀ ಮೇಡಮ್. ಯಾಕಂತಂದ್ರೆ ಯಾವುದೋ ಒಂದು ಸಾರ್ವಜನಿಕವಾಗಿ ಒಂದು ಒಳ್ಳೆತನ ಆಗಲೇಬೇಕು. ಯಾಕಂತಂದ್ರೆ ಟೋಟಲಿ ಇದಕ್ಕಿಂತ ಮುಂಚೆ ನಮ್ಮ ಜೈ ಜವಾನ್ ಜೈ ಕಿಸಾನ್ ಅದ ಬಗ್ಗೆ ಒಂದು ಸ್ಲೋಗನ್ ಇದೆ, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಉದ್ಯೋಗ ಮಹಾನ್ ಅಂತ ಹೇಳಿ ಒಂದು ಆಲ್ರೆಡಿ ಒಂದು ಆ ಸ್ಲೋಗನ್ ಇದೆ. ಆ ಸ್ಲೋಗನ್ದಲ್ಲಿ ಇನ್ನೊಂದು 2 ಪಾಯಿಂಟ್ ಆ್ಯಡ್ ಆಗಬೇಕಂತೇಳಿ ನಂದು ಅನಿಸಿಕೆ ಇತ್ತು. ಆ ಸ್ಲೋಗನ್ ಏನಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಉದ್ಯೋಗ ಮಹಾನ್ ಜೈ ಸರ್ವ ಶಿಕ್ಷಣ ಸಮಾನ್ ಮೇರಾ ದೇಶ ಮಹಾನ್ ಅಂತೇಳಿ ಇದ್ರ ಬಗ್ಗೆ ಆ್ಯಡ್ ಆಗಬೇಕಂತೇಳಿ ಇನ್ನೊಂದು ನನ್ನ ಅನಿಸಿಕೆನೂ ಇದೆ. ಈ ಅನಿಸಿಕೆನೂ ಸಹ ಈ ಬಾರಿ ನಾನು mygov ಐಡಿಯಾ ಮುಖಾಂತರ ನಾನು ಪ್ರಧಾನಮಂತ್ರಿಜಿಗೆ ಕಳಿಸ್ಬಿಟ್ಟಿದ್ದೇನೆ. ಬಹಳ ಸಂತೋಷ ದೀಪಕ್ ಅವರ. ಈ ನಿಮ್ಮ ಐಡಿಯಾ ಕೂಡ ಅಲ್ಲಿಂದ ಸ್ವೀಕೃತವಾಗಿ ಬರಲಿ ಅನ್ನೋ ಆಶಾಭಾವನೆ ನಮ್ಮದು. ಎಲ್ಲಕ್ಕಿಂತ ಹೆಚ್ಚು ಅಂದ್ರೆ ನಮ್ಮ ಒಬ್ಬ ಅಪ್ಪಟ ಕನ್ನಡಿಗ ದೆಹಲಿಯಲ್ಲಿ ಇರುವಂಥ ಪ್ರಧಾನಮಂತ್ರಿಗಳ ಕಚೇರಿವರೆಗೂ ತನ್ನ ಒಂದು ವಿಚಾರವನ್ನು ಮುಟ್ಟಿಸಿ ಅಲ್ಲಿಂದ ಸ್ವೀಕೃತಿಯನ್ನು ಪಡೆದು ಇವತ್ತು ಹರ್ ಘರ್ ತಿರಂಗ ಅನ್ನುವ ಒಂದು ಶೀರ್ಷಿಕೆ ಒಳಗೆ ನಾವು ಮನೆಗಳಲ್ಲಿ ಧ್ವಜಾರೋಹಣವನ್ನು ಮಾಡ್ತಾ ಇದ್ದೀವಿ. ಇದರ ಕೀರ್ತಿ ನಿಮಗೆ ಸಲ್ಲಲೇಬೇಕು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳು ಈ ಮೂಲಕ ನಿಮ್ಮಿಂದ ನೆರವೇರಲಿ, ಎಲ್ಲರೂ ಇದಕ್ಕೆ ಸಹಕಾರ ನೀಡಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು ಮೇಡಮ್. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಇಡೀ ರಾಷ್ಟ್ರವೇ ಹೆಮ್ಮೆ ಪಡುವಂತಹ ಹರ್ ಘರ್ ತಿರಂಗ ಪರಿಕಲ್ಪನೆಯ ರೂವಾರಿ ಹೆಮ್ಮೆಯ ಕನ್ನಡಿಗ ನಮ್ಮ ಹುಬ್ಬಳ್ಳಿಯ ದೀಪಕ್ ಬೋಚಗೇರಿ ಅಂತ ಹೇಳಲಿಕ್ಕೆ ಎಷ್ಟು ಹೆಮ್ಮೆ ಅನಿಸ್ತದಲ್ಲ. ಅವರ ಮಾತುಗಳು ಕೂಡ ಅಷ್ಟೇ ಉತ್ಸಾಹಭರಿತ, ಸ್ಫೂರ್ತಿದಾಯಕ. ಹರ್ ಘರ್ ತಿರಂಗ ಪರಿಕಲ್ಪನೆ ಸಾಕಾರಗೊಂಡ ಸಂದರ್ಭದೊಳಗ ಇದರ ರೂವಾರಿ ದೀಪಕ್ ಬೋಚಗೇರಿಯವರಿಗೆ ಆಕಾಶವಾಣಿಯ ಪರವಾಗಿ ಹಾರ್ದಿಕ ಅಭಿನಂದನೆಗಳು.
ಏರಿತು ಗಗನಕ್ಕೆ ನಮ್ಮ ಧ್ವಜ, ಭಾರತ ಭಾಗ್ಯ ರವಿಯ ತೇಜ, ಏರಿತು ಗಗನಕ್ಕೆ ನಮ್ಮ ಧ್ವಜ.